ಒಂದು ಬ್ರೇಕಿಂಗ್ ಬರ್ತಾರಂಥದ್ದು ವಿಜಯ್ ಸರ್ಕಾರದ ವಿಚಾರದಲ್ಲಿ. ವಿಜಯ್ ಅವರು ಸರ್ಕಾರ ರಚನೆಯನ್ನು ಮಾಡಿದ್ರು, ಕೊನೆಗೂ ಕೂಡ AIADMK ಅವರು ಕೂಡ ಸಪೋರ್ಟ್ ಮಾಡಿದ್ರು. ಅವರು ಒಂದು 20 ಸೀಟಷ್ಟು ವೋಟಿಂಗನ್ನು ಮಾಡಿದ್ರು. ಒಂದು 140-145 ಸೀಟು ಅಷ್ಟು ಲೀಡಿಂಗನ್ನು ಕೊಟ್ಟರು. ಇದಾಯಿತು. ಈಗ ಸ್ಟಾಲಿನ್ ಒಂದು ಮಾತು ಹೇಳ್ತಾ ಇದ್ರು, ಇದೇನಪ್ಪ ಅಂತಂದರೆ, ನಾವು ಇನ್ನು 6 ತಿಂಗಳು ತೊಂದರೆ ಮಾಡೋದಿಲ್ಲ, 6 ತಿಂಗಳ ಆಮೇಲೆ ತೊಂದರೆ ಮಾಡ್ತೀವಿ ಅನ್ನೋದನ್ನು ಹೇಳ್ತಾಯಿದ್ರು. ಇಂಡೈರೆಕ್ಟಾಗಿ ಹೇಳ್ತಿದ್ರು, ಈಗ ಡೈರೆಕ್ಟಾಗಿ ಹೇಳೋಕ್ಕೆ ಶುರು ಮಾಡಿದರು. ಈಗ ಇದಕ್ಕೂ ಮೇಜರ್ ಶಾಕಿಂಗ್ ಏನಂತಂದರೆ, ನಿನ್ನೆ ತಾನೇ ಸ್ಟಾಲಿನ್ ಅವರ ಬಲಗೈ ಇದ್ದವನು ಒಬ್ಬ ಹೇಳಿದ್ದ, ಸದ್ಯದಲ್ಲಿ ವಿಜಯ್ ಸರ್ಕಾರ ಪತನ ಆಗುತ್ತೆ ಅಂತ. ಇವತ್ತು ಸ್ಟಾಲಿನೇ ಹೇಳಿದ್ದಾರೆ, 6 ತಿಂಗಳು ಅಂತ ಹೇಳಿದ್ರಲ್ಲ, 6 ತಿಂಗಳಲ್ಲಿ ನಾನು ಸರ್ಕಾರ ಬಿಡಿಸ್ಬಿಡ್ತೀನಿ, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ. ಅಧಿಕಾರ ಕಳ್ಕೊಂಡ್ರೆ ಒಬ್ಬ ಮನುಷ್ಯ ಯಾವ ರೀತಿ ಮೆಂಟ್ಲಾಗ್ಬಿಡ್ತಾನೆ ಅನ್ನೋದಕ್ಕೆ ನಮ್ಮ ಸ್ಟಾಲಿನ್ ನೋಡ್ಬಿಟ್ಟು ತಿಳ್ಕೊಬೋದು. ಯಾಕೆಂತಂದರೆ ವಿಜಯ್ CM ಆಗಿದ್ರು ಸಹ ಯಾರೂ ಕೂಡ ಮಾಡೋಕ್ಕಾಗ್ದಿರೋದು, ಟಿಫನ್ ಬಾಕ್ಸ್ ಇಟ್ಕೊಂಡೋಗಿ ಸ್ಕೂಲ್ ಮಕ್ಳ ಥರ ಆಫೀಸಲ್ಲಿ ಕೂತ್ಕೊಂಡು CM ಸೀಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ ಅಂತಂದರೆ, ಮತ್ತು ಅದು ಬರೋಂಥ ಸಂಬಳನೂ ಬೇಡ ಅಂತ ಬಿಟ್ಟಿದ್ದಾರೆ ಅಂತಂದರೆ, ಅದು ಅವ್ರ ಅದ್ಭುತವಾದ ಗುಣ. ಸ್ಟಾಲಿನ್ ಥರ ಇಡೀ ರಾಜ್ಯನ ಕೊಳ್ಳೆ ಹೊಡೆಯೋ ಕೆಲಸ ಅವ್ರು ಮಾಡಲಿಲ್ವಲ್ಲ, ಮತ್ತು ಅಧಿಕಾರ ಕಳ್ಕೊಂಬಿಟ್ರಲ್ಲ, ಅದಕ್ಕೆ ಅವ್ರಿಗೆ ತಲೆಯಲ್ಲಿ ಒಂಥರ ಏನೋ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ ಅನ್ಸುತ್ತೆ. ಅದಕ್ಕಾಗಿ ಈಗ ಹೇಳ್ತೀವಿ, ಇವತ್ತು ಹೇಳಿದ್ದಾರೆ ಏನಂತ ಅಂದರೆ, ಇನ್ನು ನೆಕ್ಸ್ಟು ಇನ್ನೊಂದು 2 ತಿಂಗಳು ಒಳಗಡೆ ಲೋಕಸಭೆ ಎಲೆಕ್ಷನ್ನು ಒಂದು ಅಲ್ಲಿದೇನೋ ಬರುತ್ತಂತೆ, ಅದ್ರ ಒಳಗಡೆ ಅಂದರೆ ಇನ್ನು 2 ತಿಂಗಳ ಒಳಗಡೆ, 6 ತಿಂಗಳಲ್ಲ 2 ತಿಂಗಳ ಒಳಗಡೆ ಮತ್ತೆ ಎಲೆಕ್ಷನ್ ಬರುತ್ತೆ. DMK ಎಲ್ಲ ಶಾಸಕರು ಮತ್ತು ತಯಾರಾಗಿ, ಮತ್ತು ಮಾಜಿ ಶಾಸಕರುಗಳು ಯಾರ್ಯಾರು ಸೋತಿದ್ರೆ ನೀವು ಕೂಡ ಬೇಗ ತಯಾರಾಗಿ, 2 ತಿಂಗಳಲ್ಲಿ ಮತ್ತೆ ಎಲೆಕ್ಷನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ತಲೆಗೆಡಿಸೋ ಅವಶ್ಯಕತೆ ಇಲ್ಲ. 2 ತಿಂಗಳಲ್ಲಿ ಎಲೆಕ್ಷನ್ ಆಗುತ್ತೆ, ಪತನ ಆಗುತ್ತೆ ಸರ್ಕಾರ ಅಂತ. ಅಂದರೆ ಸ್ಟಾಲಿನ್ ಏನೋ ಮೆಗಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅನ್ನೋದು ಇಲ್ಲಿ ಕನ್ಫರ್ಮ್ ಗೊತ್ತಾಗುತ್ತೆ. ಅಂದರೆ ಒಂದಷ್ಟು ಜನಕ್ಕೆ ಆಪ್ರೇಷನ್ ಮಾಡಿಬಿಟ್ಟು ತಗೊಂಬಂದ್ಬಿಟ್ಟು ಸರ್ಕಾರ ಪತನ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಇದೇ ಥರ ಮಾಡೋಕ್ಕೆ ಸಾಧ್ಯ ಆಗೋದು. ಇದಾದಮೇಲೆ ಎಲೆಕ್ಷನ್ ಬೇರೆ ಹೇಳ್ತಿದ್ದಾರೆ, ಎಲೆಕ್ಷನ್ ಮಾಡ್ತೀವಿ, ಹಾಗಾಗಿ ನಮ್ಮದೇ ರಾಜ್ಯ ಮತ್ತು ಸರ್ಕಾರ ಬರುತ್ತೆ ಅಂತ. ಸ್ಟಾಲಿನ್ ಅವ್ರಿಗೆ ನನ್ನ ಭಾಷೆಯವ್ರಿಗೆ ಅರ್ಥ ಆಗಲ್ವೇನೋ ಪಾಪ, ನಾನು ಟ್ರಾನ್ಸ್ಲೇಟ್ ಆಗ್ತೀನಿ ತಮಿಳಿಗೆ. ನಾನು ಹೇಳೋದಿಷ್ಟೇ, ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ 2 ತಿಂಗಳಲ್ಲ, ನಾಳೆ ಬೆಳಗ್ಗೆಗೆ ನೀವು ಪತನ ಮಾಡಿ, ನೀವು ಒಂದಷ್ಟು ಜನ ಆಪರೇಷನ್ ಮಾಡಿ ಕರ್ಕೊಂಬಂದ್ಬಿಟ್ಟು ಇನ್ನೊಂದು ಏನೋ ಮಾಡಿ, ಮತ್ತೊಂದು ಮಗದೊಂದು ಮಾಡಿ, ನೀವು ರಚನೆ ಮಾಡಿ, ನಾಳಿಕೆ ನೀವು ಸರ್ಕಾರ ಬೀಳಿಸ್ಬಿಟ್ಟು, ನೀವು ನಾಳಿಕೆ ಎಲೆಕ್ಷನ್ ನಡೆದಿ, ನಾಳಿಕೆ ನೀವು MLA ಇದಕ್ಕೆ ನೀವು ಮತ್ತು ನಿಮ್ಮ ಸಂಗಡಿಗರು ಎಲ್ಲರೂ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ, ಈ ಬಾರಿ ಒಂದು 50 ಸೀಟು 52 ಸೀಟು ಗೆದ್ದಿದ್ದೀರ DMK ಅವರು. ಚಾಲೆಂಜ್ ಮಾಡಿ ಬರ್ದಿಟ್ಬಿಡ್ತೀನಿ, 20 ಸೀಟು ಗೆಲ್ಲಲ್ಲ. ಇನ್ನು 107 ಸೀಟಲ್ಲಿ ಗೆದ್ದು ಇವತ್ತು ಇವರು ಕಾಲಿಡಿಯುವಂಥ ಸ್ಥಿತಿ ಬಂದಿತ್ತು ವಿಜಯ್ ಪಾಪ, ಬರೀ 10 ಸೀಟಿಗೆ. ಅವ್ರದ್ದು ನಮ್ಮ ಜನ ಅಲ್ಲಿ ಇನ್ನೂ ಬುದ್ಧಿವಂತರಾಗ್ಬಿಟ್ಟು ಈ ಸತಿ 150 ಸೀಟ್ ಮೇಲೆ ಗೆಲ್ಲಿಸ್ಬಿಡ್ತಾರೆ ವಿಜಯ್ ಸರ್ಕಾರ. 150 ಸೀಟ್, ನಾಳಿಕೆ ಎಲೆಕ್ಷನ್ ನಡೆದು 150 ಸೀಟ್ ಗೆಲ್ಲುತ್ತೆ. ಇನ್ನು ನಿಮ್ಗಳ ಪರಿಸ್ಥಿತಿ ಅಂತೂ ಅದೋ ಗತಿ. ವಿರೋಧ ಪಕ್ಷದಲ್ಲೂ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಕಡೆ ನೀವು ನಿಲ್ಲೊಂದು ಎಷ್ಟೋ ಕ್ಷೇತ್ರಗಳಲ್ಲಿ ಠೇವಣಿನೂ ಕೂಡ ನಿಮ್ಗೆ ಉಳಿಯಲ್ಲ, ಠೇವಣಿನೂ ಕೂಡ ಕಳ್ಕೊಂಡು ನಿಲ್ಲೋಂಥ ಸ್ಥಿತಿ ನಿಮ್ದಾಗುತ್ತೆ. ಇದಂತೂ ಬದಿಟ್ಕೊಬಿಡಿ, ಫಿಕ್ಸ್ ಇದು. ಹಾಗಾಗಿ ಸುಮ್ಮನೆ ಏನೋ ಒಂದು ಹೇಳಬೇಕು, ಏನೋ ಒಂದು ಮಾಡಬೇಕು, ಮತ್ತಿನ್ನೇನೋ ಒಂದು ಪುಂಗಿ ಹೊಡಿಬೇಕು. ನಾನು ಅಧಿಕಾರ ಕಳ್ಕೊಂಡು ಮೆಂಟ್ಲಾಗೋದಂತೂ ಕಾಮನ್ನು, ಅದು ಗೊತ್ತಿರೋಂಥದ್ದೇ. ಈಗ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು ಆಡ್ತಾರೆ ನೋಡ್ತಿಲ್ವಾ, ಹಂಗೆ ನೀವು ತಮಿಳ್ನಾಡಲ್ಲಿ ಸ್ಟಾಲಿನ್ ಹಂಗೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಪಾಪ ವಿಜಯ್ ಸರ್ಕಾರನ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ, ಆ ಮಟ್ಟಿಗೆ ಆಗಿರೋಂಥದ್ದು. ಅದಕ್ಕಾಗಿ ಏನೇನೋ ಹೇಳ್ತಿದ್ದಾರೆ, ಏನೇನೋ ಬಡಬಡಾಯಿಸ್ತಾ ಇದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ. ಹೋಗ್ಲಿ, ಏನೋ ಒಂದು ಮಾಡ್ಕೊಳ್ರಪ್ಪ ಒಟ್ಟಿಗೆ. ನನಗಂತೂ ಗೊತ್ತಿರೋ ಮಟ್ಟಿಗಂತೂ ನಿಮ್ಮದಂತೂ ಯಾವುದೇ ಕಾರಣಕ್ಕೂ ನಾಳೆ ಬೆಳಗ್ಗೆಗೆ ಎಲೆಕ್ಷನ್ ನಡೆದ್ರು ಖಂಡಿತವಾಗಿಯೂ ಆರಾಮಾಗಿ 20 ಸೀಟು ನೀವು ಗೆಲ್ಲಲ್ಲ DMK ಪಕ್ಷದವರು. 105 ಸೀಟ್ ಮೇಲೆ TVK ಗೆದ್ದು ವಿಜಯ್ ಸರ್ಕಾರ ಮತ್ತೆ ಅದ್ಭುತವಾಗಿ ಮೂಡು ಬರುತ್ತೆ ಅಂತ ಕನ್ಫರ್ಮ್ ಗೊತ್ತಿರೋಂಥದ್ದು. ಇದೇ ಥರ ನಮ್ಮ ರಾಜ್ಯದವರು ಮಾಡ್ರಪ್ಪ. ಈ ಕಾಂಗ್ರೆಸ್ BJP ಅವ್ರನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಪ್ರಾದೇಶಿಕ ಪಕ್ಷಗಳು ಯಾವ್ದಾರ ಆಗಿರಲಿ, ಪ್ರಾದೇಶಿಕ ಪಕ್ಷಗಳಿಗೆ ಸಪೋರ್ಟ್ ಮಾಡಿ ಇಲ್ಲೂ ಸರ್ಕಾರ ರಚನೆ ಆಗೋ ಥರ ಮಾಡಿ. ಯಾಕೆಂತಂದರೆ ಅಪ್ಪ ಹಾಕಿದ ಆಲದ ಮರ ಅನ್ನೋ ರೀತಿಯಲ್ಲಿ ಅವ್ರ ಅಪ್ಪ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು ಬರೀ ಅವರೇ ಗೆಲ್ಲಬೇಕು ಅನ್ನೋದು ಏನಿಲ್ಲ, ಬರ್ಕೊಟ್ಟಿಲ್ಲ ಪ್ರಜಾಪ್ರಭುತ್ವ ಇದು. ಹಾಗಾಗಿ ಅವ್ರನ್ನೆಲ್ಲ ಗೆಲ್ಸಿ ಈಗ ನಾವು ಅನುಭವಿಸ್ತಿರೋದೆಲ್ಲ ನೋಡಿದ್ದೀವಿ. ಹಾಗಾಗಿ ಮೊದಲು ಅವನ್ನೆಲ್ಲ ಬಿಟ್ಟು ಪ್ರಾದೇಶಿಕ ಪಕ್ಷಗಳು ನಾವು ಕೂಡ ಅದೇ ಥರ ಸಪೋರ್ಟ್ ಮಾಡಿ, ತಮಿಳ್ನಾಡಿನಲ್ಲಿ ಆದಂಥ ರಾಜಕೀಯ ಬದಲಾವಣೆ ಇಲ್ಲೂ ಕೂಡ ಮಾಡೋದು ದೊಡ್ಡ ವಿಚಾರ ಏನಲ್ಲ. ನಾವು